മജി സാഹിബ് ഉമ്മൊക്കെ പോയി. പെങ്ങളും അനിയന്റെ ഭാര്യയും കുട്ടികളും അമ്മോസിനും അമ്മായും ഞങ്ങൾ കുഞ്ഞ കുടുംബത്തിൽ നിന്ന് 16 ആള് പോയി. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಅದೊಂದು ರಾತ್ರಿ, ಒಂದೇ ಒಂದು ರಾತ್ರಿ ಅದೆಷ್ಟೋ ಜನರ ಬದುಕನ್ನ ಬದಲಿಸಿ ಬಿಟ್ಟಿದೆ. ಅವರ ಬದುಕೆ ಸರ್ವನಾಶ ಆಗಿದೆ, ಬೀದಿಗೆ ಬಂದಿದೆ. ನೂರಾರು ಮಂದಿ ಪ್ರಾಣ ಕಳ್ಕೊಂಡಿದ್ರೆ, ಸಾವಿರಾರು ಮಂದಿ ನಾಪತ್ತೆಯಾಗಿದ್ದಾರೆ. ಪ್ರೀತಿಯಿಂದ ಕಟ್ಟಿಸಿದಂಥ ಸೂರು ಮಾಯವಾಗಿ ಬಿಟ್ಟಿದೆ. ಒಂದಷ್ಟು ಊರುಗಳೇ ನಶಿಸಿ ಹೋಗಿವೆ. ಒಂದು ಕುಟುಂಬದಲ್ಲಿ 3 ಮಂದಿ, ಇನ್ನೊಂದು ಕುಟುಂಬದಲ್ಲಿ 4 ಮಂದಿ, ಮಗದೊಂದು ಕುಟುಂಬದಲ್ಲಿ 10 ಮಂದಿ. ಈ ರೀತಿಯಾಗಿ ಕುಟುಂಬವೇ ಸರ್ವನಾಶವಾಗುವಂತ ಪರಿಸ್ಥಿತಿ ಎದುರಾಗಿದೆ. ಒಂದಷ್ಟು ಮಂದಿ ತಾಯಿಯನ್ನ, ಇನ್ನೊಂದಷ್ಟು ಮಂದಿ ತಂದೆಯನ್ನ, ಇನ್ನೊಂದಷ್ಟು ಮಂದಿ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಅದೆಷ್ಟೋ ಶ್ರೀಮಂತರು, ಕೋಟ್ಯಾಧೀಶರು ಇವತ್ತು ಗಂಜಿ ಕೇಂದ್ರದಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಒಟ್ಟಾರೆಯಾಗಿ ಈ ಘಟನೆಯನ್ನ ಊಹೆ ಮಾಡಿಕೊಳ್ಳೋದಿಕ್ಕಾಗ್ಲಿ ಅಥವಾ ಇದನ್ನ ಕಟ್ಟಿಕೊಡೋದಿಕ್ಕಾಗ್ಲಿ ಸಾಧ್ಯವೇ ಇಲ್ಲ. ಈ ಶತಮಾನ ಕಂಡಂತ ಅತಿ ಘೋರ, ನಡೆಯಬಾರದಂತ ದುರಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನೂ ಕೂಡ ಮನುಷ್ಯ ಬುದ್ಧಿ ಕಲಿತಿಲ್ಲ ಅಂತಾದ್ರೆ, ಇನ್ನೂ ಕೂಡ ಆ ಪ್ರಕೃತಿಯನ್ನ ಹಿಂಸೆಯನ್ನ ಮಾಡೋದನ್ನ ಮುಂದುವರಿಸಿದ್ರೆ, ಪ್ರಕೃತಿ ಹೇಗೆ ನಮಗೆ ತಿರುಗಿ ಕೊಡುತ್ತೆ ಅನ್ನೋದಕ್ಕೆ ಈ ಘಟನೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಂಧುಗಳೇ, ಇಲ್ಲಿಯವರೆಗೆ ಹೇಳಿದ್ದು ನಾನು ಕೇರಳದ ವಯನಾಡಿನ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾದ್ರೆ ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಈ ಘಟನೆಯಿಂದ ನಾವು ಪಾಠ ಕಲಿಯೋದು ಸಾಕಷ್ಟಿದೆ. ಕರ್ನಾಟಕವೂ ಕೂಡ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇಲ್ಲ ಅಂತಾದ್ರೆ ಕೇರಳದ ಆ ದುರಂತ ನಮ್ಮಲ್ಲೂ ಕೂಡ ಯಾವ ಭಾಗದಲ್ಲಿ ಯಾವಾಗ ಬೇಕಾದರೂ ರಿಪೀಟ್ ಆಗುವಂತ ಸಾಧ್ಯತೆ ಇರುತ್ತೆ. ಬಂಧುಗಳೇ, ಸದ್ಯದ ಬೆಳವಣಿಗೆಯನ್ನು ಗಮನಿಸ್ತಾ ಹೋಗೋದಾದ್ರೆ, ಇಲ್ಲಿಯವರೆಗೆ ಒಟ್ಟು 246 ಮಂದಿ ಸಾವನ್ನಪ್ಪಿದ್ದಾರೆ ಎನ್ನುವಂತ ಅಂಕಿ ಸಂಖ್ಯೆ ಸಿಗ್ತಾ ಇದೆ. ಅದು ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಘಟನೆ ನಡೆದ ಮುಂಜಾನೆ ನಾವೆಲ್ಲರೂ ಕೂಡ ಕೇಳಿದ್ದು 5 ಮಂದಿಯ ಸಾವು, ಅದಾದ ಬಳಿಕ ಅದು 50ಕ್ಕೆ ಹೋಯಿತು, ಅದಾದ ಬಳಿಕ 100, ಅದಾದ ನಂತರ 200, ಇದೀಗ 250ರ ಆಸುಪಾಸಿಗೆ ಬಂದು ನಿಂತ್ಕೊಂಡಿದೆ. ಅದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಇಲ್ಲಿ ನೋಡಿದ್ರಲ್ಲಿ ಹೆಣದ ರಾಶಿ ಎನ್ನುವಂತ ಪರಿಸ್ಥಿತಿ ಇದೆ. ಗುಡ್ಡದ ಕೆಳಗಡೆ ಹೆಣ, ಅಥವಾ ಇನ್ನೆಲ್ಲೋ ಹೋಗಿಬಿಟ್ರೆ ಅಲ್ಲೂ ಕೂಡ ಹೆಣ. ಆ ಚಾಲಿಮಾರ್ ನದಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಹೆಣ ತೆಲ್ಕೊಂಡು ಬರ್ತಾ ಇದೆ. 10 ಕಿಲೋಮೀಟರ್ ದೂರದಲ್ಲಿ, 20 ಕಿಲೋಮೀಟರ್ ದೂರದಲ್ಲೂ ಕೂಡ ಒಂದಷ್ಟು ಮಂದಿಯ ಬಾಡಿ ಸಿಗ್ತಾ ಇದೆ. ಇದು ಘಟನೆಯ ಭೀಕರತೆಯನ್ನು ಸಾರಿ ಹೇಳ್ತಾ ಇದೆ. ಇನ್ನು 192 ಮಂದಿ ನಾಪತ್ತೆಯಾಗಿದ್ದಾರೆ ಅನ್ನೋದು ಇಲ್ಲಿಯವರೆಗೆ ಸಿಕ್ಕಿರುವಂತಹ ಲೆಕ್ಕ. ಅದಿನ್ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಯಾಕಂದ್ರೆ ರಕ್ಷಣಾ ಪಡೆಯವರಿಗೂ ಕೂಡ ಸ್ಪಷ್ಟವಾದಂಥ ಚಿತ್ರಣ ಸಿಗ್ತಾ ಇಲ್ಲ. ಅಲ್ಲಿ ಎಷ್ಟು ಮನೆ ಇತ್ತು, ಎಷ್ಟು ಕುಟುಂಬ ವಾಸ ಮಾಡ್ತಾ ಇದ್ರು, ಹೀಗಾಗಿ ಸ್ಪಷ್ಟನೆ ಸಿಗ್ತಾ ಇಲ್ಲ. ಇಲ್ಲಿಯವರೆಗೆ ಅವ್ರು ಲೆಕ್ಕ ಹಾಕಿದ್ದು 192 ಮಂದಿ ನಾಪತ್ತೆ ಅಂತ. 1592 ಮಂದಿ ಅಲ್ಲಿ ಇಲ್ಲಿ ಸಿಕ್ಕಾಕೊಂಡಂತವ್ರನ್ನ ರಕ್ಷಣೆ ಮಾಡಲಾಗಿದೆ. 8,000 ಮಂದಿ ಈಗ ಅಂದ್ರೆ ತುಂಬಾ ಎಫೆಕ್ಟ್ ಆದಂಥವರು, ಹಾಗೆ ಮುಂದೆ ಆಗಬಹುದು ಅನ್ನುವಂಥವ್ರು, ಮುಂಜಾಗ್ರತಾ ಕ್ರಮವಾಗಿ 8,000 ಮಂದಿಯನ್ನ ಕಾಳಜಿ ಕೇಂದ್ರಕ್ಕೆ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ. ರಕ್ಷಣಾ ಕಾರ್ಯಾಚರಣೆಯಿಂದ ಭರದಿಂದ ಸಾಗ್ತಾ ಇದೆ. ಇಂಡಿಯನ್ ಆರ್ಮಿ ಎಂಟ್ರಿ ಕೊಟ್ಟಿದೆ, SDRF, NDRF, ಸ್ಥಳೀಯರು ಕೂಡ ಸಾಥ್ ಕೊಟ್ಟಿದ್ದಾರೆ. ಜಾತಿ, ಧರ್ಮ, ಭೇದ ಭಾವ ಎಲ್ಲವನ್ನೂ ಕೂಡ ಮರೆತು ಪ್ರತಿಯೊಬ್ಬರು ಕೂಡ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಒಂದಷ್ಟು ಕಡೆಗೆ ರಸ್ತೆ ಇಲ್ಲ, ಇನ್ನೊಂದಷ್ಟು ಕಡೆಗೆ ಸೇತುವೆ ಇಲ್ಲ. ಹೀಗಾಗಿ ಆರ್ಮಿ ಪಡೆ ಒಂದಷ್ಟು ಕಡೆಗಳಲ್ಲಿ ತಾವಾಗಿಯೇ ಕೃತಕ ಸೇತುವೆ ಅಂದ್ರೆ ತಾತ್ಕಾಲಿಕ ಸೇತುವೆಯನ್ನು ನಿರ್ಮಾಣ ಮಾಡಿಕೊಂಡು ರಕ್ಷಣಾ ಕಾರ್ಯಾಚರಣೆ ಎಲ್ಲವನ್ನು ಕೂಡ ಮುಂದುವರಿಸಿದ್ದಾರೆ. ಇನ್ನು ಒಂದಷ್ಟು ಕುಟುಂಬದ ಕತೆ ಕೇಳ್ತಾ ಇದ್ರೆ ಬಹಳ ಬೇಸರ ಆಗುತ್ತೆ. ಒಂದಷ್ಟು ಮಂದಿ ಮಕ್ಕಳನ್ನ ಕಳ್ಕೊಂಡಿದ್ದಾರೆ. ಇನ್ನೊಂದಷ್ಟು ಮಂದಿ ಕಣ್ಣೆದುರಲ್ಲೇ ಮಕ್ಕಳು ಕೊಚ್ಕೊಂಡು ಹೋಗ್ತಾ ಇದ್ರು ಕೂಡ ಅವನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಇನ್ನೊಂದಷ್ಟು ಮಂದಿ ಇನ್ಯಾರನ್ನೋ ರಕ್ಷಣೆ ಮಾಡೋದಕ್ಕೆ ಹೋಗಿ ತಮ್ಮ ಕುಟುಂಬದವ್ರನ್ನ ಕಳ್ಕೊಂಡಿದ್ದಾರೆ. ಓರ್ವ ವ್ಯಕ್ತಿಯಂತೂ ರಾತ್ರಿ ಪೂರ್ತಿ ಬಂಡೆಯ ಸಹಾಯದಿಂದ ಅಲ್ಲಿ ಅಡಗಿ ಕುಳಿತುಕೊಂಡು ಕೊನೆಗೆ ಬಚಾವಾಗಿ ಬಂದಿದ್ದಾರೆ. ಹೀಗೆ ನೋಡ್ತಾ ಹೋಗ್ಬಿಟ್ರೆ ಒಬ್ಬೊಬ್ಬರ ಕಣ್ಣೀರ ಕಥೆ ಇದೆಯಲ್ಲ, ಅದು ಸಾಮಾನ್ಯ ಅಲ್ವೇ ಅಲ್ಲ. ಇನ್ನು ಆರಂಭದಲ್ಲಿ ಒಂದು ಆಡಿಯೋ ಕೇಳಿಸ್ಕೊಂಡ್ರಿ. ಓರ್ವ ವ್ಯಕ್ತಿ ಮಾತನಾಡ್ತಿರುವಂತ ಆಡಿಯೋ ವೈರಲ್ ಆಗ್ತಾ ಇದೆ. ಆತನ ಕುಟುಂಬದ 16 ಮಂದಿ ಜಲ ಸಮಾಧಿ ಆಗಿಬಿಟ್ಟಿದ್ದಾರೆ. ಈ ಕುಟುಂಬದ 20 ಮಂದಿಯಲ್ಲಿ 4 ಮಂದಿ ಮಾತ್ರ ಉಳ್ಕೊಂಡಿದ್ದಾರೆ. ಇನ್ನು 16 ಮಂದಿ ಜಲ ಸಮಾಧಿ ಆಗಿದ್ದಾರೆ. ಇನ್ನೊಬ್ಬರ ಕುಟುಂಬದಲ್ಲಿ 4 ಮಂದಿ, ಇನ್ನೊಬ್ಬರ ಕುಟುಂಬದಲ್ಲಿ 3 ಮಂದಿ. ಅವರೆಲ್ಲರೂ ಕೂಡ ಈಗ ಬಂದು ಮಾಧ್ಯಮದ ಮುಂದೆ ತಮ್ಮ ನೋವನ್ನ ಹೇಳ್ಕೊಳ್ತಿದ್ದಾರೆ. ಈ ರೀತಿಯಾಗಿ ನಮ್ಮ ಕುಟುಂಬದಲ್ಲಿ ಅಷ್ಟು ಜನ ಕಳ್ಕೊಂಡಿದ್ದೇವೆ, ಇಷ್ಟು ಜನರನ್ನ ಕಳ್ಕೊಂಡಿದ್ದೇವೆ ಅಂತ ಹೇಳಿ. ಇನ್ನು ಹೋಗ್ತಾ ಹೋಗ್ತಾ ಆ ಕಣ್ಣೀರ ಕಥೆಯ ಸಂಖ್ಯೆ ಇದೆಯಲ್ಲ ಜಾಸ್ತಿ ಆಗ್ತಾನೆ ಹೋಗುತ್ತೆ, ಬಿಟ್ರೆ ಕಡಿಮೆ ಅಂತೂ ಆಗೋದಿಲ್ಲ. ಒಬ್ಬೊಬ್ಬರಾಗಿ ಈಗ ಮುಂದೆ ಬಂದು ಮಾಧ್ಯಮದ ಮುಂದೆ ಮಾತಾಡ್ತಿದ್ದಾರೆ. ಅಷ್ಟೊಂದು ಮಟ್ಟಿಗೆ ದುರಂತಮಯವಾದಂಥ ಘಟನೆ ಇದೀಗ ಕೇರಳದಲ್ಲಿ ಸಂಭವಿಸಿ ಬಿಟ್ಟಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ 4 ಗ್ರಾಮಗಳಂತೂ ಕಂಪ್ಲೀಟ್ ಆಗಿ ಸರ್ವನಾಶ ಆಗಿ ಹೋಗ್ಬಿಟ್ಟಿದೆ. ಅಲ್ಲಿ ಆ ಗ್ರಾಮಗಳು ಇತ್ತು ಅನ್ನೋದಕ್ಕೂ ಕೂಡ ಕುರುಹು ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಕಂಪ್ಲೀಟ್ ಚಿತ್ರಣವೇ ಬದಲಾಗಿ ಬಿಟ್ಟಿದೆ. ಒಂದು ವೇಳೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ವಯನಾಡು ಅಂದಾಗ, ಅಥವಾ ಮೆಪ್ಪಾಡಿ ಭಾಗ ಅಂದಾಗ, ಮುಂಡಕೈ ಅಂದಾಗ, ಅಥವಾ ಆ ಚೂರ್ಮಾಲ್ ಪ್ರದೇಶ ಅಂದಾಗ, ಅದೆಲ್ಲವೂ ಕೂಡ ಪ್ರಕೃತಿಯ ಸೌಂದರ್ಯದ ತಾಣ. ಪ್ರತಿದಿನ ಪ್ರವಾಸಿಗರು ಗಿಜುಗುಡ್ತಿದ್ದಂಥ ಪ್ರದೇಶ ಅದು. ಆದರೆ ಇದೀಗ
ಈ ಮುಂಚೆ ಹೀಗಿತ್ತು ಈ ಪ್ರದೇಶ ಅನ್ನೋದಕ್ಕೂ ಕೂಡ ಕುರುಹು ಸಿಗದ ರೀತಿಯಲ್ಲಿ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ. ಇನ್ನು ಅದೆಷ್ಟೋ ಮಂದಿ ಹನಿಮೂನ್ಗಂತ ಬಂದಿದ್ರಂತೆ, ಒಂದಷ್ಟು ಮಂದಿ ಪ್ರವಾಸಕ್ಕಂತ ಬಂದಿದ್ರು, ಇನ್ನೊಂದಷ್ಟು ಮಂದಿ ಆ ಪ್ರಕೃತಿಯ ಸೌಂದರ್ಯ ಸವಿಯೋದಿಕ್ಕೆ ಅಂತ ಬಂದಿದ್ರು. ಅದರಲ್ಲೂ ಕೂಡ ಒಂದಷ್ಟು ಜನ ಇದೀಗ ಪ್ರಾಣ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ. ಇದೆಲ್ಲವೂ ಕೂಡ ಒಂದು ಕಡೆಯಿಂದ ಆಗಿದ್ರೆ, ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಎಲ್ಲವೂ ಕೂಡ ಮುಂದುವರಿತಿದ್ರೆ, ಮತ್ತೊಂದು ಕಡೆಯಿಂದ ಈ ಅಂತ್ಯಕ್ರಿಯೆ ಮಾಡೋದು ಕೂಡ ಬಹಳ ಸವಾಲಾಗ್ಬಿಟ್ಟಿದೆ. ಒಂದು ಕಡೆಯಿಂದ ಹೂಳೋದಿಕ್ಕೂ ಜಾಗ ಸಿಗ್ತಾ ಇಲ್ಲ, ಇನ್ನೊಂದು ಕಡೆಯಿಂದ ಸುಡೋದಿಕ್ಕೂ ಕೂಡ ಬ್ಯಾಕ್ ಟು ಬ್ಯಾಕ್ ಬಾಡೀಸ್ಗಳು ಬರ್ತಿದ್ದ ಕಾರಣಕ್ಕಾಗಿ ಬಹಳ ಸವಾಲಾಗ್ತಾ ಇದೆ. ಹೀಗಾಗಿ ಸಾಮೂಹಿಕವಾದಂಥ ಅಂತ್ಯಕ್ರಿಯೆ ನಡೀತಾ ಇದೆ. ಯಾರು ಏನು ಎತ್ತ ಅಂತಲೂ ಕೂಡ ಹೇಳೋದಿಕ್ಕಾಗ್ಲಿ, ಅವ್ರ ಕುಟುಂಬಸ್ಥನ ಕರೆಸೋದಿಕ್ಕಾಗ್ಲಿ ಸಾಧ್ಯ ಆಗ್ತಿಲ್ಲ. ಬಾಡೀಸ್ಗಳನ್ನು ತುಂಬ ಹೊತ್ತು ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹೀಗಾಗಿ ಸಾಮೂಹಿಕವಾಗಿ ಅಂತ್ಯಕ್ರಿಯೆ ನಡೆಸುವಂಥ ಕೆಲಸವೂ ಕೂಡ ಆಗ್ತಾ ಇದೆ. ಇಂಥದ್ದೆಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಅರಿಕ್ಷಣ ರೀತಿಯಲ್ಲಿ ಕರಳು ಚುರುಕಂತ ಅನ್ನೋದು ಅಂತೂ ಅಥವಾ ಮನ ಕಲುಕುವಂತ ಅಂತಿದ್ವಲ್ಲ, ಅಂತಹ ಪರಿಸ್ಥಿತಿ ಎದುರಾಗ್ತಾ ಹೋಗುತ್ತೆ. ಇದಿಷ್ಟು ಇಲ್ಲಿಯವರೆಗಿನ ಒಂದಷ್ಟು ಅಪ್ಡೇಟ್. ಇನ್ನು ಕರ್ನಾಟಕ ಮೂಲದ ಸಾಕಷ್ಟು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಮೈಸೂರು ಮೂಲದ 8 ಮಂದಿ ನಾಪತ್ತೆಯಾಗಿದ್ದಾನಂತೆ. 11 ಜನರ ಕುಟುಂಬ, ಅದರಲ್ಲಿ 3 ಜನ ಇದ್ದಾರೆ. ಇನ್ನು 8 ಮಂದಿ ನಾಪತ್ತೆಯಾಗಿದ್ದಾರೆ ಎನ್ನುವಂಥ ವರದಿ ಕೂಡ ಈಗ ತಾನೇ ಸಿಗ್ತಾ ಇದೆ. ಇಷ್ಟು ಸದ್ಯ ಆಗಿರುವಂತಹ ಬೆಳವಣಿಗೆ. ಇನ್ನು ಘಟನೆ ಹೇಗಾಯಿತು ಅನ್ನೋದನ್ನ ಬೆಳಗ್ಗೆ ವಿಡಿಯೋದಲ್ಲಿ ಕಂಪ್ಲೀಟ್ ವಿವರಿಸಿದ್ದೇನೆ, ಹೀಗಾಗಿ ಮತ್ತೊಮ್ಮೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ. ಮುಂಡಕೈ ಎನ್ನುವಂಥ ಪ್ರದೇಶದ ಮೇಲ್ಗಡೆಯಲ್ಲಿ ಬೆಟ್ಟ ಕುಸಿಯುತ್ತೆ. ಅದಾದ ಬಳಿಕ ಆ ನದಿ ಇರುತ್ತಲ್ಲ, ಚಾಲಿಮಾರ್ ನದಿ ಇದೆಯಲ್ಲ, ಅದರ ಅಕ್ಕಪಕ್ಕ ಇರುವಂಥ ಗುಡ್ಡವೂ ಕೂಡ ಕುಸಿಯುತ್ತೆ. ನದಿಯ ದಿಕ್ಕು ಬದಲಾಗುತ್ತೆ, ಗ್ರಾಮಗಳ ಮೇಲೆ ನೀರು ಬರೋದಕ್ಕೆ ಶುರುವಾಗುತ್ತೆ. ಈ ರೀತಿಯಾಗಿ ಆ ಗ್ರಾಮಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗೋದಕ್ಕೆ ಆರಂಭ ಆಗುತ್ತೆ. ಇದು ನಿಮ್ಗೆ ಗೊತ್ತಿರುವಂಥ ವಿಚಾರ, ಹೀಗಾಗಿ ಮತ್ತೊಮ್ಮೆ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಈ ವಿಚಾರ ರಾಜಕೀಯ ರೂಪವನ್ನು ಕೂಡ ಪಡೆದುಕೊಳ್ತಿದೆ. ನಮ್ಮಲ್ಲಿ ಪ್ರತಿ ಸಂಗತಿಯೂ ಕೂಡ ರಾಜಕೀಯ ರೂಪವನ್ನು ಪಡೆದುಕೊಳ್ಳುವ ಹಾಗೆ ಇದು ಕೂಡ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ. ಅಮಿತ್ ಶಾ ಇವತ್ತು ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಕೇರಳ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ್ರು. ಜುಲೈ 23ನೇ ತಾರೀಕು NDRF ಪಡೆ ಅಲ್ಲಿಗೆ ಹೋಗಿತ್ತು. ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ವಿ, ಆದರೆ ಕೇರಳ ಸರ್ಕಾರ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಈ ಕಾರಣಕ್ಕಾಗಿ ಇಂಥದ್ದೊಂದು ಇನ್ಸಿಡೆಂಟ್ ಆಗಿಬಿಟ್ಟಿದೆ. ಒಂದು ವಾರದ ಮುಂಚೆ ನಾವು ಎಚ್ಚರಿಸುವಂತ ಕೆಲಸವನ್ನ ಮಾಡಿದ್ವಿ ಅಂತ ಅಮಿತ್ ಶಾ ಹೇಳ್ತಿದ್ದಾರೆ. ಇತ್ತ ಕೇರಳ ಮುಖ್ಯಮಂತ್ರಿಗಳಾಗಿರುವಂತಹ ಪಿಣರಾಯಿ ವಿಜಯನ್ ಅದಕ್ಕೆ ತಿರುಗೇಟನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಯಾರನ್ನೂ ಕೂಡ ದೂಷಿಸ್ತಾ ಕೂರೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಇನ್ಯಾರನ್ನೋ ಹೊಣೆಗಾರನಾಗಿ ಮಾಡಿ ಜವಾಬ್ದಾರನಾಗಿ ಮಾಡಿ ತಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಈ ಪ್ರಕೃತಿ ವಿಕೋಪ ಅಥವಾ ಹವಾಮಾನ ಹೇಗೆ ಬದಲಾವಣೆ ಆಗುತ್ತೆ ಅಥವಾ ಇಂದಿಷ್ಟೇ ಮಳೆ ಬರುತ್ತೆ ಅಂತ ಹೇಳಿ ಯಾರಿಗೂ ಗೆಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಂಥದ್ದೊಂದು ದುರಂತ ಸಂಭವಿಸಿ ಬಿಟ್ಟಿದೆ. ಹೀಗಾಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಎನ್ನುವಂತ ಮಾತನ್ನ ಪಿಣರಾಯಿ ವಿಜಯನ್ ಹೇಳ್ತಿದ್ದಾರೆ. ಇನ್ನು ರಾಹುಲ್ ಗಾಂಧಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ವಯನಾಡು ರಾಯಬರೇಲಿ ಎರಡೂ ಕಡೆಯಲ್ಲೂ ಕೂಡ ಸ್ಪರ್ಧೆ ಮಾಡಿದ್ರು. ವಯನಾಡಿಗೆ ಇತ್ತೀಚೆಗಷ್ಟೇ ರಾಜೀನಾಮೆಯನ್ನು ಕೊಟ್ಟಿದ್ರು. ಇದೀಗ ಆ ಭಾಗದ ಮಾಜಿ ಸಂಸದ. ಹೀಗಾಗಿ ರಾಹುಲ್ ಗಾಂಧಿ ಎಲ್ಲಿ ಎನ್ನುವಂತ ಪ್ರಶ್ನೆ ಇತ್ತು. ನಾಳೆ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ವಾದ್ರಾ ಇಬ್ರು ಕೂಡ ಒಟ್ಟಾಗಿ ಅಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರಂತೆ. ಇದು ಅವರ ಭೇಟಿಗೆ ಸಂಬಂಧಪಟ್ಟಂತ ಅಪ್ಡೇಟ್. ಒಟ್ಟಾಗಿ ಈ ಕೇರಳದ ದುರಂತಕ್ಕೆ ಸಂಬಂಧಪಟ್ಟ ಒಂದಷ್ಟು ರಾಜಕೀಯ ಚರ್ಚೆಗಳೆಲ್ಲವೂ ಕೂಡ ನಡೀತಾ ಇದೆ. ಈ ಘಟನೆ ನೋಡಿ ಬೇರೆ ಬೇರೆ ರಾಜ್ಯಗಳು, ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳು ಪಾಠ ಕಲಿಯೋದು ಸಾಕಷ್ಟಿದೆ. ಇಡೀ ಮನುಷ್ಯ ಸಂಕುಲವೇ ಅಥವಾ ಮನುಕುಲವೇ ಎಚ್ಚರಿಕೆಯಿಂದ ಇರಲೇಬೇಕಾಗತ್ತೆ. ಇನ್ನು ಮುಂದೆಯೂ ಕೂಡ ಪ್ರಕೃತಿಗೆ ಈ ರೀತಿ ಹಿಂಸೆ ಕೊಡೋದು ಮುಂದುವರಿಸಿದ್ರೆ ಬಹಳ ಕಷ್ಟ ಇದೆ. ಅಲ್ಲಿ ಮಾಧವ್ ಗಾಡ್ಗಿಲ್ ವರದಿ, ಕಸ್ತೂರಂಗನ್ ವರದಿ, ಮೊದಲೇ ಅವರೆಲ್ಲರೂ ಕೂಡ ಎಚ್ಚರಿಸಿದ್ರು ಈ ಗ್ರಾಮಗಳಿಂದ ಜನರ ಸ್ಥಳಾಂತರ ಮಾಡಬೇಕು, ಇವೆಲ್ಲ ಅತ್ಯಂತ ಸೂಕ್ಷ್ಮ ಪ್ರದೇಶ ಅಂತ. ಕೇರಳ ಸರ್ಕಾರ ಅದನ್ನು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಜನವಸತಿ ಇರುವಂಥ ಪ್ರದೇಶ, ಅವನ್ನ ಶಿಫ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕೇರಳ ಸರ್ಕಾರ ಹೇಳಿತ್ತು. ಇದೀಗ ಆ ವರದಿ ಹೇಳಿದ ರೀತಿಯಲ್ಲೇ ಅಲ್ಲಿ ದುರಂತ ಸಂಭವಿಸಿ ಬಿಟ್ಟಿದೆ. ಬಂಧುಗಳೇ, ಏನಂತೀರಿ? ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.